QCFI ಮೈಸೂರು ಘಟಕವು ಆಯೋಜಿಸಿದ್ದ 9ನೇ ಅಧ್ಯಾಯದ ಗುಣಮಟ್ಟ ಚಿಂತನೆಗಳ ಅಧಿವೇಶನ ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಆತ್ಮನಿರ್ಭರ್ ವಿಕಸಿತ ಭಾರತಕ್ಕಾಗಿ ಗುಣಮಟ್ಟ ಚಿಂತನೆಗಳು ಎಂಬ ಈ ಅಧಿವೇಶನವು ವಿವಿಧ ಕೈಗಾರಿಕೆಗಳ ತಂಡಗಳಿಂದ ಕಲಿಕಾ ಆಧಾರಿತ ಪ್ರಸ್ತುತಿ ಮತ್ತು ನವೀನ ಆವಿಷ್ಕಾರಗಳ ಮೇಳವನ್ನಾಗಿಸಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಧ್ಯಕ್ಷರು ಮತ್ತು ಪೂರ್ಣಕಾಲಿಕ ನಿರ್ದೇಶಕರಾಗಿ ನಾಗರಾಜ್ ಗರ್ಗೇಶ್ವರಿರವರು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಮಾರೋಪ ಸಮಾರಂಭದಲ್ಲಿ ಎಸ್ಟಿಪಿಐ ನಿರ್ದೇಶಕರಾದ ಡಾಕ್ಟರ್ ಸಂಜಯ್ ತ್ಯಾಗಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ವಾದಿರಾಜ್, ಅಬ್ದುಲ್ ಕರೀಂ, ಮೊಹಮ್ಮದ್ ಕೈಸರ್, ವೆಂಕಟರಮಣ, ಶ್ಯಾಮ್ ಪ್ರಭು, ಎಲ್ ಮುರಳಿ, ರಮಣ್ ಕುಮಾರ್, ರವಿಶಂಕರ್, ರಾಮಚಂದ್ರನ್, ವಿದ್ಯಾಸಾಗರ್, ಶೇಷಾದ್ರಿ ರಂಗನ್, ಡಾಕ್ಟರ್ ರಿಷಿ, ಲಕ್ಷ್ಮೀನಾರಾಯಣ್, ಡಾಕ್ಟರ್ ಕೈಸರ್, ಇಂಡಸ್ಟ್ರಿಯಲ್ ಎಂಪ್ಲಾಯೀಸ್, ವಿದ್ಯಾವರ್ಧಕ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. He was a different guy. He came prepared with the entire data. And he asked us, what are you celebrating? And there was a pin drop silence in the room. We were not able to answer him. We were not able to understand what he's asking. He said, you have only captured 7% of the world market. You have to achieve at least 25% of the world market. And until unless we will not do that, we will not be able to achieve, we will not be able to perform as per the capability of this nation. He has given us a direction that explore what we have to do. And then we have done studies and studies and studies. There are many reports have been submitted to the Government of India. ಕನ್ವೆನ್ಷನಲ್ಲಿ ಸುಮಾರು ಒಂದು 180 ಟೀಮ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಒಂದು 80 ಇಂಡಸ್ಟ್ರೀಸಿಂದ ಮೈಸೂರು, ನಂಜನಗೂಡು, ಚಾಮರಾಜನಗರಿಂದ, ಚಂಡೀಗಢ, ಪಂಚಕುಲ, ಆಮೇಲೆ ಮುಂಬೈ, ಸೊ ಅಲ್ಲಿಂದ ಕಾರವಾರ, ಸೊ ಇಲ್ಲೆಲ್ಲ ಬಂದು ಎಲ್ಲ ಇಂಡಸ್ಟ್ರೀಸ್ ಬಂದು ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಇದೊಂದು ಪ್ರೋಗ್ರಾಮು. ಬೆಳಗ್ಗೆ ಪ್ರೋಗ್ರಾಮಲ್ಲಿ ನಾವು ಚೀಫ್ ಗೆಸ್ಟು ಮಿಸ್ಟರ್ ನಾಗರಾಜ್ ಗರ್ಗೇಶ್ವರಿ ಕರೆದಿದ್ವಿ. ಅವರು ಆಟೋಮೋಟಿವ್ ಆಕ್ಸಿಲ್ ಪ್ರೆಸಿಡೆಂಟ್ ಆ್ಯಂಡ್ ಹೋಲ್ ಟೈಮ್ ಡೈರೆಕ್ಟರು, ಪ್ಲಸ್ ಅವರು CA ಚೇರ್ಮನ್ನು. ಪ್ಲಸ್ ಈ ಸಂಜೆ ಪ್ರೋಗ್ರಾಮ್ಗೆ ಡಾಕ್ಟರ್ ಸಂಜಯ್ ತ್ಯಾಗಿ ಕರೆದಿದ್ವಿ, ಡೈರೆಕ್ಟರ್ STP ಅವರು. ಸೊ ಇದೊಂದು ಪ್ರೋಗ್ರಾಮಲ್ಲಿ ಏನಂದರೆ, ಸೊ ನಾವು ಇದನ್ನು ಪ್ರತಿ ವರ್ಷ ಈ ಕನ್ವೆನ್ಷನ್ ಮಾಡ್ತಾಯಿರ್ತೀವಿ ನಾವು. ಸೊ ಎಲ್ಲ ಇಂಡಸ್ಟ್ರೀಸ್ಗೆ ವರ್ಕರ್ಸ್ಗೆ ಮೋಟಿವೇಟ್ ಮಾಡೋಕ್ಕೆ, ವರ್ಕರ್ಸ್ ಮೋಟಿವೇಟ್ ಆಗಿ ಅವ್ರಿಗೆ ನಾವು ಏನು ಮಾಡ್ತೀವಿ, ಅವಾರ್ಡ್ ಕೊಡ್ತೀವಿ. ಕೈಸನ್ನು ಕ್ವಾಲಿಟಿ ಸರ್ಕಲ್ ಕಾಂಪಿಟೇಷನ್. ಸೊ ಈ ಅವಾರ್ಡ್ ತೊಗೊಂಡು ಅವ್ರೇನು ನೆಕ್ಸ್ಟು ಈ ಯಾರ್ಯಾರು ಗೋಲ್ಡ್ ಅವಾರ್ಡ್ ಬಂದಿದೆ ಅವರು ನ್ಯಾಷನಲ್ ಲೆವೆಲ್ಗೆ ಹೋಗ್ಬೋದು. ನ್ಯಾಷನಲ್ ಲೆವೆಲಲ್ಲಿ ಕನ್ವೆನ್ಷನ್ ಕಾಂಪೀಟ್ ಮಾಡಿ ಅಲ್ಲಿ ಪಾರ್ ಎಕ್ಸಲೆನ್ಸಿ ಅವಾರ್ಡ್ ಬಂದರೆ ಅಲ್ಲಿಂದ ದೇ ಕ್ಯಾನ್ ಗೋ ಟು ಇಂಟರ್ನ್ಯಾಷನಲ್ ಲೆವೆಲ್. ಸೊ ಈ 3 ಕ್ಯಾಟಗರಿ ಇದೆ. ಅದು ನಾವು ಸರ್ಕಲ್ ಫೋರಮ್ ಆಫ್ ಇಂಡಿಯಾ ಅನ್ನೋದು ಭಾರತದಲ್ಲಿ ಮೊಟ್ಟ ಮೊದಲಿಗೆ 1982ರಲ್ಲಿ ಶುರು ಮಾಡಿದ್ರು. ಇದು ಬೇಸಿಕಲಿ ಏನಪ್ಪ ಅಂತಂದರೆ, ಹಿಂದೆ 1948ರಲ್ಲಿ ಹಿರೋಶಿಮಾ ನಾಗಸಾಕಿನಲ್ಲಿ ಅಟಾಮಿಕ್ ಬಾಂಬ್ ಬ್ಲಾಸ್ಟ್ ಆದಮೇಲೆ ಜಪಾನ್ ದೇಶಕ್ಕೆ ಕ್ವಾಲಿಟಿನಲ್ಲೇ ಬೇರೆ ದೇಶಗಳನ್ನ ನಾವು ಗೆಲ್ಬೋದು, ಮಿಲ್ಟ್ರಿ ಪವರಿಂದ ಆಗೋದಿಲ್ಲ ಅಂತ ಅವರು ಕ್ವಾಲಿಟಿ ಸರ್ಕಲ್ಸ್ನ ಎಲ್ಲನೂ 1960ರಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಮುಂದಕ್ಕೆ ತೊಗೊಂಡು ಹೋಗ್ತಾ ಈಗ ಇಡೀ ಪ್ರಪಂಚದಲ್ಲೇ ಎಲ್ಲದಕ್ಕಿಂತ ಬೆಸ್ಟ್ ಕ್ವಾಲಿಟಿ ಇರೋದು ಅಂದರೆ ಜಪಾನ್ ದೇಶದ್ದು. ಅವರು ಅಳವಡಿಸ್ಕೊಂಡಂತಹ ಕೆಲವೊಂದು ಕಾರ್ಯಕ್ರಮಗಳನ್ನೆಲ್ಲನೂ ಇಂಡಿಯಾದಲ್ಲಿ ಯಾಕೆ ಮಾಡಬಾರ್ದು ಅಂತ 1982ರಲ್ಲಿ ಬೆಲ್ನಲ್ಲಿ ಸ್ಟಾರ್ಟ್ ಮಾಡಿದ್ರು ಅದನ್ನು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಒಂದು ಸರ್ಕಲ್ ಅನ್ನೋದು ಈಗ ಎಲ್ಲ ಇಂಡಸ್ಟ್ರೀಸ್ಗೂ ಇಡೀ ಭಾರತ ದೇಶದಲ್ಲಿ ಎಲ್ಲದಕ್ಕೂ ಹರಡಿ ಈಗ 35 ಚಾಪ್ಟರ್ಗಳಾಗಿ ಇಡೀ ದೇಶದಲ್ಲಿ 35 ಚಾಪ್ಟರ್ ಇದೆ. ಇದಲ್ಲದೆ ಇನ್ನು 15 ಕಂಟ್ರೀಸ್ ಜೊತೆ, ಬೇರೆ ಬೇರೆ ದೇಶಗಳ 15 ದೇಶಗಳ ಜೊತೆ ಇದು ಕೈ ಜೋಡಿಸ್ಕೊಂಡಿದೆ. ಅವರ ಕ್ವಾಲಿಟಿ ಸರ್ಕಲ್ಸ್ನೂ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅವರಲ್ಲಿ ಟೀಮಲ್ಲಿ ಮಾಡೋ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳಿಗೂ ನಮ್ಮ ಇಲ್ಲಿಂದ ಟೀಮ್ಸ್ ಹೋಗುತ್ತವೆ. ಜಪಾನ್ ದೇಶದ ಏನೇನು ಕಾನ್ಸೆಪ್ಟ್ಸ್ ಇದೆಯೋ, 5S ಆಗಿರ್ಬೋದು, ಕೈಸನ್ ಆಗಿರ್ಬೋದು, ಅಥವಾ ಪೋಕೆಯೋಕೆ ಆಗಿರ್ಬೋದು, ಇಲ್ಲ ಜಸ್ಟ್ ಇನ್ ಟೈಮ್ ಆಗಿರ್ಬೋದು, 6 ಸಿಗ್ಮಾ ಆಗಿರ್ಬೋದು, ಇಂತಿಂಥ ಒಂದೊಂದು ಪ್ರೋಗ್ರಾಮ್ನೂ ಅಲ್ಲಿಂದ ಕಲಿತು ತೊಗೊಂಡ್ಬಂದು ಇಂಡಿಯಾದಲ್ಲಿ ಪ್ರತಿಯೊಂದು ಕಂಪ್ನಿಗೂ
ಇದನ್ನೆಲ್ಲ ಅಳವಡಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಕ್ವಾಲಿಟಿ ಸರ್ಕಲ್ ಫೋರಮ್ ಆಫ್ ಇಂಡಿಯಾ ಈ ಚಾಪ್ಟರ್ ಮಾಡ್ತಾ ಇದೆ. ಇದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ನು. ನಾವೇನೇ ಫೀಸ್ ಅಂತ ಯಾವುದೇ ನಾವು ಏನೇ ಕಲೆಕ್ಟ್ ಮಾಡಿದ್ರೂ ಅದನ್ನು ಮತ್ತೊಮ್ಮೆ ಅವ್ರಿಗೆ ಪ್ರೈಸಲ್ಲಿ ಇದರಲ್ಲಿ ಎಲ್ಲನೂ ಕೊಟ್ಟು ಮತ್ತು ಟ್ರೈನಿಂಗ್ಸ್ ಆಗಿ ಅವ್ರಿಗೆ ಅವರ ಕಂಪ್ನಿಗೆ ಹೋಗಿ ಟ್ರೈನಿಂಗ್ಸ್ ಕೊಟ್ಟು ಅವ್ರಿಗೆ ಅಲ್ಲೆಲ್ಲ ನಾವು ಮಾಡ್ತೀವಿ. ಮುಖ್ಯವಾಗಿ MSMEs ತುಂಬ ಚಿಕ್ಕ ಚಿಕ್ಕ ಕಂಪ್ನಿಗಳಿಗೆ ಅವ್ರಿಗೇನೂ ಗೊತ್ತಿಲ್ಲದೆ ಇರುವಂಥದ್ದನ್ನು ಗುಣಮಟ್ಟದಲ್ಲಿ ನಾವು ಚೆನ್ನಾಗಿ ಮಾಡಿದ್ರೆ ಆತ್ಮನಿರ್ಭರವಾಗಿ ಮಾಡ್ಬೋದು ಅನ್ನೋ ಒಂದು